ರೈತರ ಪ್ರತಿಭಟನೆಗೆ ಹೆಸರುವಾಸಿಯಾಗಿದ್ದ ಆ ಗಡಿ ಏನಿದೆ, ಆ ಗಡಿ ಭಾಗದಲ್ಲಿಯೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದು ನರೇಂದ್ರ ಮೋದಿ ಅವರ ಸ್ವಂತಕ್ಕೋಸ್ಕರ ಏನು ಮಾಡ್ತಾ ಇಲ್ಲ, ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾತಾಗಿದೆ. ಈ ದೆಹಲಿಯ ಜನತೆಗೆ, ವೋಟ್ ಮಾಡಿದಂಥ ದೆಹಲಿಯ ನಾಗರಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕರಾದಂಥ ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ಬಿಜೆಪಿಯ ದೆಹಲಿ ಘಟಕದ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ. ದೆಹಲಿ ಮತ್ತು ಹರಿಯಾಣ ಗಡಿ ಭಾಗದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ರೈತರ ಪ್ರತಿಭಟನೆಗೆ ಹೆಸರುವಾಸಿಯಾಗಿದ್ದಂಥ ಗಡಿಯಲ್ಲಿ ಬಿಜೆಪಿ ಈಗ ಮುನ್ನಡೆ ಸಾಧಿಸ್ತಾ ಇರೋದು. ದೆಹಲಿಯಲ್ಲಿ ಹಾವು ಏಣಿಯಾಟ ಮುಂದುವರೆದಿದೆ. ನೋಡಿ, ಅಲ್ಲಿ ಮೂರು ಪಕ್ಷಗಳಿಂದ ಕೂಡ ಗ್ಯಾರಂಟಿ ಘೋಷಣೆ ಆಗಿತ್ತು. ಆದರೆ ಎಎಪಿ ಪಕ್ಷದ ಸಾಲು ಸಾಲು ಭ್ರಷ್ಟಾಚಾರ ಹಗರಣ ಮುನ್ನೋಟಕ್ಕೆ ಬಂದಿತ್ತು. ಇನ್ನು ಮತ್ತೊಂದು ಕಡೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಆಗಿರ್ಬೋದು, ಯಮುನಾ ನದಿ ಮಾಲಿನ್ಯ ಆಗಿರ್ಬೋದು, ಮೂಲಸೌಕರ್ಯದ ಸಮಸ್ಯೆ, ಕಾನೂನು ಮತ್ತು ಸುವ್ಯವಸ್ಥೆ, ಇವೆಲ್ಲದರಲ್ಲೂ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿತ್ತು. ಜೊತೆಗೆ ಆಡಳಿತ ವಿರೋಧಿ ಅಲೆ ಹೆಚ್ಚಿದ್ದಂಥ ಕಾರಣ ಆಪ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಇನ್ನು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನುವಂಥ ಲೆಕ್ಕಾಚಾರದಲ್ಲಿ ಶ್ರೀಪಾದ್ ಆಗಲೇ ಜಮ್ಮು ಕಾಶ್ಮೀರ ಸಿಎಂ ಮಾಡಿದಂಥ ಒಂದು ಟ್ವೀಟ್, ಕಿತ್ತಾಡಿ ಇನ್ನೂ ಕಿತ್ತಾಡಿ ಮುಂದುವರಿಸಿ ಹೀಗೆ ಅಂತೇಳಿ. ಸೊ ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಇದ್ದಂಥ ಒಂದು ಒಗ್ಗಟ್ಟು, ಅಂದರೆ ನೇರವಾಗಿ ರಾಹುಲ್ ಗಾಂಧಿ ಅವರೇ ಕೇಜ್ರಿವಾಲ್ ವಿರುದ್ಧ ಟೀಕೆಯನ್ನು ಮಾಡೋದಕ್ಕೆ, ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ರು. ಅಂದರೆ ನರೇಂದ್ರ ಮೋದಿ ಯಾವ ರೇಂಜಲ್ಲಿ ಅವರು ಟಕ್ಕರ್ ಕೊಡ್ತಾರೋ ಅದೇ ರೇಂಜಲ್ಲಿ ರಾಹುಲ್ ಗಾಂಧಿ ಕೂಡ ಟಕ್ಕರ್ ಕೊಡುವಂಥದ್ದನ್ನು ನಾವು ಈ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ವಿ. ಅಂದರೆ ಲೋಕ ಚುನಾವಣೆವರೆಗೂ ಕೂಡ ಸತತ ಇಂಡಿ ಒಕ್ಕೂಟದಲ್ಲಿ ಒಟ್ಟಿಗೆ ಇದ್ರು. ಮಾಜಿ ಸಿಎಂ ಅತೀಶಿಗೆ ಹಿನ್ನಡೆ, ಮುನ್ನಡೆ ಆಗ್ತಾ ಇರೋದು. 2800 ಮತಗಳಿಂದ ಅತೀಶಿ ಹಿನ್ನಡೆ. ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿಗೆ ಮುನ್ನಡೆ ಆಗಿದೆ. ಮಾಜಿ ಸಿಎಂ ಅತೀಶಿಗೆ ಹಿನ್ನಡೆ ಆಗ್ತಾ ಇದೆ. ಈಗ 2800 ಮತಗಳಿಂದ ಅತೀಶಿ ಹಿನ್ನಡೆ ಕಾಯ್ದುಕೊಂಡಿದ್ದಾರೆ. 2800 ಅಂತಂದ್ರೆ ಈ ಸಮಯದಲ್ಲಿ ಒಂದು ದೊಡ್ಡ ಅಂತರ. ಈ ಅಂತರವನ್ನ ಮತ್ತೆ ಬೀಟ್ ಮಾಡೋದಕ್ಕೆ ಕೆಲವೊಂದಷ್ಟು ಸಮಯಗಳು ಬೇಕಾಗುತ್ತೆ. ಅಷ್ಟು ಸಮಯ ಇದೆಯಾ ಅಂತ ಶ್ರೀಪಾದ್? ಈಗಲೂ ಸಿಎಂ ಅವರು, ಅತೀಶಿ ಅವರು ಈಗಲೂ ಸಿಟ್ಟಿಂಗ್ ಸಿಎಂ ಅವರು, ಅವರಿಗೆ ಅಲ್ಲಿ ಹಿನ್ನಡೆ ಆಗ್ತಾ ಇರುವಂತದ್ದು. ಈಗ ಬಲಾಬಲವನ್ನ ನಾವು ಗಮನಿಸ್ತಾ ಇದ್ದೀವಿ. 2800 ಮತಗಳಿಂದ ಅತೀಶಿ ಹಿನ್ನಡೆಯನ್ನ ಕಾಯ್ದುಕೊಂಡಿರೋದು. ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದೂರಿಗೆ ಇಲ್ಲಿ ಲೀಡ್ ಆಗ್ತಾ ಇದೆ. ಬರೋಬ್ಬರಿ 2800 ಮತಗಳ ಅಂತರ. 2800 ಮತಗಳ ಅಂತರದಿಂದ ಅತೀಶಿ ಅವರು ಹಿಂದೆ ಬಿದ್ದಿದ್ದಾರೆ. ರಮೇಶ್ ಬಿದೂರಿ ಇಲ್ಲಿ ಯಾವ ಮಟ್ಟಿಗೆ ಲೀಡಲ್ಲಿದ್ದಾರೆ ಅಂತಂದ್ರೆ, ಆರಂಭಿಕ ರೌಂಡ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಅದು ಸ್ವಲ್ಪ ಮಧ್ಯದಲ್ಲಿ ಮತ್ತೆ ನೆಕ್ ಟು ನೆಕ್ ಫೈಟಿಗೆ ಬಂತು. ಈಗ ಮತ್ತೆ ನಾವು ಗಮನಿಸ್ತಾ ಇದ್ದೀವಿ 2800 ಮತಗಳ ಅಂತರ. ರಮೇಶ್ ಬಿದೂರಿ ದೆಹಲಿಯ ಮುಖ್ಯಮಂತ್ರಿ ಆಗಿರುವಂತಹ ಅತೀಶಿ ಅವರನ್ನ 2800 ಮತಗಳ ಅಂತರದಿಂದ ಹಿಂದಿಕ್ತಾ ಇದ್ದಾರೆ. ಇನ್ನೂ ಕೂಡ ಮತ ಎಣಿಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಈಗಾಗಲೇ ಬಹುತೇಕ ಗೆಲುವು ನಮ್ಮದೇ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮಾತಾಡ್ತಾ ಇದೇ. ಬಿದೂರಿ ಅವರು ಬಿಜೆಪಿ ಬಂತು, ಆಪತ್ತು ಹೋಯ್ತು ಅಂತ ಹೇಳಿದ್ರು. ಸೊ ಆ ರೀತಿಯ ಬದಲಾವಣೆಗಳು, ಬೆಳವಣಿಗೆಗಳು ಈಗ ಆಗ್ತಾ ಇದೆ. ಬಿಜೆಪಿ ಆಯಾ ಆಪತ್ ಗಯ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ರು. ಆ ಪ್ರಕಾರವಾಗಿ ಈಗ ಇಲ್ಲಿ ದೆಹಲಿ ಅಂಗಳದಲ್ಲಿ ಕಮಲ ಕಿಲ ಅಂತ ಇದೆ. ಆಮ್ ಆದ್ಮಿ ಪಾರ್ಟಿ ತನ್ನನ್ನೇ ತಾನು ಗುಡಿಸ್ಕೊಂಡು ಮನೆಗೆ ಹೋಯ್ತು ಅಂತ ಹೇಳಿ ಬಿಜೆಪಿ ನಾಯಕರು ಸಂಭ್ರಮಿಸ್ತಾ ಇದ್ದಾರೆ. ದೆಹಲಿ ರಾಜ್ಯ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಸಂಭ್ರಮ ಸಡಗರ ಯಾವ ರೀತಿ ಮನೆ ಮಾಡಿದ ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸದಾನಂದ ಗೌಡರು ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು ತಮಗೆ. ದೆಹಲಿಯಲ್ಲಿ ಕಮಾಲ್ ಮಾಡಿದ್ರಿ. ನಿರೀಕ್ಷೆ ಮಾಡಿದ್ರಾ ಅಥವಾ ನಿರೀಕ್ಷೆಗೂ ಮೀರಿ ಗೆಲುವನ್ನ ಸಾಧಿಸಿದ್ರ? ಧನ್ಯವಾದ. ಇಲ್ಲ, ನಮ್ಮ ನಿರೀಕ್ಷೆ ಇತ್ತು. ನಾವು ಹತ್ರ 50ಕ್ಕೆ ರೀಚ್ ಆಗ್ತೇವೆ ಅಂತ ಹೇಳುವಂತ ನಮ್ಮ ನಿರೀಕ್ಷೆ ಇತ್ತು. ಅದೇ ದಾರಿಯಲ್ಲಿ ನಾವೀಗ ಇದ್ದೀವಿ.
ದೆಹಲಿ ಜನ ಏನೆಲ್ಲ ನಿರೀಕ್ಷೆ ಮಾಡಬಹುದು ತಮ್ಮಿಂದ? ಗೆಲ್ಲಿಸಿದ್ದಾರೆ. ಈಗ ದೆಹಲಿಯಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು 27-30 ವರ್ಷಗಳ ಪ್ರಯತ್ನ ನಿಮ್ದು. ದೇಶದ ಯಾವ ರಾಜ್ಯದಲ್ಲೂ ಅಧಿಕಾರಕ್ಕೆ ಬಂದರೂ ಕೂಡ ದೆಹಲಿಯಲ್ಲಿ ಬರಬೇಕು ಅನ್ನುವಂತಹ ಒಂದು ಅಸಮಾಧಾನ ನಿಮ್ಮನ್ನ ಕಾಡ್ತಾ ಇತ್ತು. ದೆಹಲಿ ಪೇ ಕಬ್ಜಾ ಲೇನಾ ಹೈ, ದೆಹಲಿ ಪೇ ಕಬ್ಜಾ ಲೇನಾ ಹೈ ಅಂತ ನಿಮ್ಮ ನಾಯಕರು ಹೇಳ್ಕೊಂಡು ಓಡಾಡ್ತಾನೆ ಇದ್ರು ಈ ನಿಮ್ಮ ಪಾರ್ಟಿಯ ಲೆಕ್ಕದಲ್ಲಿ. ಈಗ ಸಮಾಧಾನ ಆಗಿದೆಯಾ? ಏನ್ ನಿರೀಕ್ಷೆ ಮಾಡಬಹುದು? ಹೌದು, ಖಂಡಿತವಾಗಿ ಬಾರಿಯ ಚುನಾವಣೆ ಗೆಲ್ತೇವೆ ಅಂತ ಹೇಳುವಂತ ನಮ್ಮ ಮನಸ್ಸಲ್ಲಿತ್ತು. ಜನ ಕೂಡ ಅದೇ ರೀತಿ ತಮ್ಮ ಮತವನ್ನ ಚಲಾವಣೆ ಮಾಡಿದ್ದನ್ನು ನಾವು ಈಗಾಗಲೇ ಕಂಡಿದ್ದೇವೆ. ಒಂದು ಬಾರಿ ಸ್ಪಷ್ಟವಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು, 27 ವರ್ಷಗಳ ನಂತರ ಅಧಿಕಾರಕ್ಕೆ ಪಡ್ಕೊಂಡಂತ ನಾವು ನಮ್ಮ ಜವಾಬ್ದಾರಿ ಹೆಚ್ಚಿದೆ ಮತ್ತು ಎಲ್ಲೋ ಒಂದು ಕಡೆ ದೇಶದ ರಾಜಧಾನಿಯಲ್ಲೇ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳುವಂತ ಆ ಮಾತಿಗೆ ಒಂದು ತಿಲಾಂಜಲಿ ಹಾಕಿದೆ. ಆದ ಕಾರಣ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ದೆಹಲಿಯಲ್ಲಿ ನಾವು ಒಳ್ಳೆ ಆಡಳಿತ ಬೇಕು ಅಂತ ಹೇಳುವಂತ ಜನರ ನಿರೀಕ್ಷೆ. ನಾನು ಆಪಿನ ಭ್ರಷ್ಟಾಚಾರ ಮತ್ತೊಂದರಿಂದಾಗಿ ಆಪಿಗೆ ಹಿನ್ನಡೆ ಆಗಿದೆ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, ಆಪಿನ ಆಂತರಿಕವಾದಂಥ ವ್ಯವಸ್ಥೆಗಳು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಡಿಕ್ಟಟೋರಿಯಲ್ ಆಟಿಟ್ಯೂಡ್ ಅದು ಭಾರಿ ಜೋರಾಗಿದ್ದದನ್ನು ನಾವು ಕಂಡಿದ್ದೇವೆ. ಸೊ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಶಾಮೀಲಾಗಿರುವಂಥದ್ದು, ಭ್ರಷ್ಟಾಚಾರದ ಹೆಸರಿನಲ್ಲಿ ಆಡಳಿತಕ್ಕೆ ಬಂದವರೇ ಭ್ರಷ್ಟಾಚಾರ ಒಂದು 6-7 ವರ್ಷ ಮುಗಿದ ಮೇಲೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಜನ ಅವರ ಮೇಲೆ ಭ್ರಮ ನಿರಸನಾಗಿರುವಂಥದ್ದು ನಾವು ಕಂಡಿದ್ದೇವೆ. ಸದಾನಂದ ಗೌಡ್ರಿ, ಈ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಶೋಭಾ ಕರಂದ್ಲಾಜೆ ಅವರು ಕೂಡ ಸಿಕ್ಕಿದ್ರು ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಅವ್ರಿಗೂ ನಾನು ಇದನ್ನೇ ಪ್ರಶ್ನೆ ಮಾಡಿದೆ. ರಾಜ್ಯದಲ್ಲಿ ಅಂತ ಬಂದಾಗ ಕಾಂಗ್ರೆಸ್ ಅನೌನ್ಸ್ ಮಾಡಿದಂತ ಗ್ಯಾರಂಟಿಗಳನ್ನ ನೀವು ವಿರೋಧ ಮಾಡ್ತೀರಿ. ಈ ಗ್ಯಾರಂಟಿಯಿಂದ ದಿವಾಳಿ ಆಗುತ್ತೆ, ಆರ್ಥಿಕತೆಗೆ ಪೆಟ್ಟಾಗುತ್ತೆ, ರಾಜ್ಯ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಬಿಜೆಪಿ ದೆಹಲಿಯಲ್ಲಿ ಮಾಡಿದ್ದೇನು ಅಂತಂದ್ರೆ 2,500 ರೂಪಾಯಿ ಕೊಡ್ತೀವಿ ನಾವು ಮಹಿಳಾ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಅಂತ. ಅವರು 2,100 ರೂಪಾಯಿ ಕೊಡ್ತೀವಿ ಅಂದ್ರೆ ಆಪ್ನವರು, ನಾವು 2,500 ರೂಪಾಯಿ ಕೊಡ್ತೀವಿ ಅಂತಂದ್ರಿ. ಅಲ್ಲಿಗೆ ಗ್ಯಾರಂಟಿ ಜಮಾನ ಇದು, ಗ್ಯಾರಂಟಿಯಿಂದಾನೇ ಏನಾದ್ರೂ ಆಗ್ಬೇಕು, ನೀವು ಕೂಡ ಗ್ಯಾರಂಟಿ ಒಪ್ಕೊಂಡ್ರಾ ಅಂತ? ಇಲ್ಲ ನೋಡಿ, 2 ಪ್ರಶ್ನೆಗಳಿದ್ದಾವೆ. ಒಂದು, ಇವತ್ತು ಗ್ಯಾರಂಟಿ ಭಾರಿ ಇಂಪ್ಯಾಕ್ಟ್ ಆಗುದಿಲ್ಲ ಅಂತ ನಾನು ಹೇಳುದಿಲ್ಲ. ಕರ್ನಾಟಕದಲ್ಲಿ ಕೂಡ ಗ್ಯಾರಂಟಿ ಇಂಪ್ಯಾಕ್ಟ್ ಆಗಿದೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಇಂಪ್ಯಾಕ್ಟ್ ಆಗುವುದರ ಜೊತೆಗೆ ನಮ್ಮನ್ನ 40% ಭ್ರಷ್ಟಾಚಾರಿಗಳು ಅಂತ ಹೇಳಿ ಸುಳ್ಳು ಆರೋಪ ಮಾಡಿದ್ದನ್ನ ನಾವು ಅದು ಅಲ್ಲ, ಸರಿಯಲ್ಲ ಅಂತ ಹೇಳಿ ಅವರಿಗೆ ತೋರಿಸಿಕೊಡುವುದರಲ್ಲಿ ನಾವು ವಿಫಲರಾಗಿದ್ದು ಕೂಡ ಇನ್ನೊಂದು ಕಾರಣ. ಇವತ್ತು ದೆಹಲಿಯಲ್ಲಿ ಕೂಡ ನೀವು ನೋಡಿ, ಅವರ ಭ್ರಷ್ಟಾಚಾರ ಇವತ್ತು ಮಿತಿಮೀರಿರುವಂಥದ್ದು. ನಾವು ಏನೋ 2,500 ಮಹಿಳೆಯರಿಗೆ ಕೊಡ್ತೇವೆ ಅಂತ ಹೇಳುವಂಥದ್ದು ದೆಹಲಿಯಲ್ಲಿ ಇಡೀ ದೇಶದ ಮೂಲೆಯಿಂದ ಬಂದಂಥ ಉದ್ಯೋಗವನ್ನು ಅರಸಿಕೊಂಡು ಬಂದಂಥ ಲಕ್ಷಾಂತರ ಜನರಿಗೆ ಅವರ ಒಂದು ರೀತಿಯಲ್ಲಿ ಅವರ ಸ್ವಾಭಿಮಾನದಿಂದ ಬದುಕಲಿಕ್ಕೆ ದಾರಿ ಆಗಬೇಕು ಅಂತ ಹೇಳುವಂಥದ್ದು. ಇದರ ಅರ್ಥ ನಮ್ಮದು ಕೂಡ ಆಶ್ವಾಸನೆ. ನೀವು ಕೇಳ್ಬೋದು, ಅದು ಅವರು ಕೊಟ್ರೆ ಅದು ಒಂದು ರೀತಿಯಲ್ಲಿ ಫ್ರೀ ಬೀಸ್ ಅಂತ ಹೇಳೋದು, ನೀವು ಕೊಟ್ರೆ ಅದಲ್ಲ ಅಂತ. ಇಲ್ಲ, ಖಂಡಿತ ಅಲ್ಲ.